ರೂಪಾಯಿ, ವಿಜಯ ಕರ್ನಾಟಕ ರಿಯಲ್ ಎಸ್ಟೇಟ್ ಎಕ್ಸಲೆನ್ಸ್ ಪ್ರಶಸ್ತಿ, ಮಿರ್ಚಿ ಬಿಸಿನೆಸ್ ಕ್ಲಾಸ್ ಪ್ರಶಸ್ತಿ, ಯುವರತ್ನ ಅಪ್ಪು ಪ್ರಶಸ್ತಿ, ಎಸ್ಎನ್ ಕಲಾ ಸಂಗಮ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ, ಇನ್ನೂ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಸಾಧಕರು ಇನ್ನೂ ತಮ್ಮ ಸಮಾಜ ಸೇವೆಯನ್ನು ನಿರ್ವಹಿಸಿ ಸಮಾಜದಲ್ಲಿ ಇನ್ನೂ ಗೌರವ ಹಾಗೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿ ಎಂದು ನಾವು ಆ ದೇವರಲ್ಲಿ ವಿನಂತಿಸುತ್ತೇವೆ. ಶ್ರೀಯುತರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ದಯವಿಟ್ಟು ಗಣ್ಯರು ಈ ಸನ್ಮಾನ ಸಮಾರಂಭಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀಯುತರು ತಮ್ಮ ವೃತ್ತಿಯಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ತಮ್ಮೆಲ್ಲರ ಪುಟ್ಟ ಚಪ್ಪಾಳೆ ಶ್ರೀಯುತರಿಗೆ ಶ್ರೀಯುತರು ಬ್ಯುಸಿ ಶೆಡ್ಯೂಲ್ನಲ್ಲೂ ತಮ್ಮ ಆತ್ಮೀಯ ಕರೆಗೆ ಒಗ್ಗಟ್ಟು ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಆಗಮಿಸಿದ್ದಾರೆ. ಸರ್, ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಮಾಡಿದ್ದಾರೆ. ನಾನು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಂತ, ಟೆಲಿಕಾಮ್ ಎಂಪ್ಲಾಯೀಸ್ನ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿ ಮತ್ತು ಒಬ್ಬ ಸ್ವತಂತ್ರ ಸೇವಕನಾಗಿ ಮತ್ತು ಒಂದು ಚಲನಚಿತ್ರ ನಿರ್ಮಾಪಕನಾಗಿ ಒಂದು ಉಗ್ರಗುಣಂ ಅಂತ ಒಂದು ಸಿನಿಮಾನ ಕೂಡ ನಿರ್ಮಾಣ ಮಾಡ್ತಾಯಿದ್ದೀನಿ. ಹಾಗೂ ನಮ್ಮದು ಸುಮಾರು ಬೆಂಗಳೂರಲ್ಲೇ ಒಂದು 4 ಬ್ರಾಂಚಸ್ ಇದೆ. ಆರ್ ಟಿ ನಗರದಲ್ಲಿ ನಮ್ಮದು ಹೆಡ್ ಆಫೀಸ್ ಇದೆ. ಅದಲ್ಲದೆ 3 ಬ್ರಾಂಚಸ್ ಇದೆ. ತುಮಕೂರಲ್ಲಿ ಒಂದು, ಮೈಸೂರಲ್ಲಿ ಒಂದು 10 ಪ್ರಾಜೆಕ್ಟ್ಗಳಿದೆ. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ, ಏನು ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿ ಅದನ್ನು ಕನ್ವರ್ಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಸಂಸ್ಥೆನ ನಡೆಸ್ತಾ ಇದ್ದೀವಿ. ಸುಮಾರು 21/4/2017 ಕೂಡ ರನ್ನಿಂಗಲ್ಲಿದೆ. ಹಾಗಾಗಿ ನಾವೊಂದು ಏನು 2100 ರೂಪಾಯಿ ಅಂತ ಮೆಂಬರ್ಶಿಪ್ ಏನು ನಾವು ತೊಗೋತೀವೋ ಅದು ಒಂದು 1000 ರೂಪೀಸ್ನ ನಾನು ಒಂದು ವೆಲ್ಫೇರ್ ಫಂಡ್ ಅಂತಲೇ ರಿಸರ್ವ್ ಮಾಡಿಟ್ಟು ಅದರಲ್ಲಿ ಸುಮಾರು ಸಾವಿರಾರು ಜನ ಮಕ್ಕಳಿಗೆ ಬುಕ್ಸ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಮತ್ತು ಸುಮಾರು ಒಂದು 10ರಿಂದ 20 ಸಾವಿರ ಗಿಡಗಳು ಕೂಡ ನಾವು ಅದನ್ನು ಇದು ಮಾಡಿದ್ದೀವಿ. ಒಂದು ದೇವಸ್ಥಾನ ಕೂಡ ನಡೆಸ್ತಾ ಇದ್ದೀವಿ. ಅದಲ್ಲದೆ ಅನಾಥಾಶ್ರಮಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಇದ್ದೇ ಇರುತ್ತೆ. ಮತ್ತು ಸಂಘ ಸಂಸ್ಥೆಗಳಿಗೆ ನಮ್ಮ ಕೈಲಾದಷ್ಟು ನಾವು ಸಹಕಾರನ ಮಾಡ್ತಾಯಿದ್ದೀವಿ. ನಮ್ಮ ಮಾರುತಿರವರು ಕೂಡ ಬಂದು ನನಗೆ ರಿಕ್ವೆಸ್ಟ್ ಮಾಡಿ, ಇಲ್ಲ ಸರ್ ನೀವು ಬರಬೇಕು, ನಮ್ಮ ಜೊತೆ ನಿಲ್ಲಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಹೊಸ ಪರಿಚಯ, ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರು ಎಂಥ ಸಂಗೀತ ಪ್ರಿಯರು, ಸಂಗೀತಗಾರರು, ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಭಾಳ ಖುಷಿ ಆಯಿತು. ಹಾಗಾಗಿ ಒಂದೇನಪ್ಪ ಅಂತ ಅಂದರೆ ಅವರು ಸುಮ್ಮನೆ ಯಾರಿಗೋ ಕಾಯ್ತಾ ಅಂದ್ಬಿಟ್ಟು ಎಲ್ಲರನ್ನೂ ಕಾಯಿಸ್ತಾ ಇದ್ರು. ಈಗ ನಮಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇರೋದ್ರಿಂದ ಭಾಳ ಹೊತ್ತು ಕೂರೋಕ್ಕಾಗಲ್ಲ, ಆದರೆ ಎದ್ದು ಹೋಗುವಾಗಲ್ಲ, ಭಾಳ ಕಷ್ಟದ ಪರಿಸ್ಥಿತಿ ಇತ್ತು. ಹಂಗಾಗಿ ಭಾಳ ಚೆನ್ನಾಗಿ ಕಾರ್ಯಕ್ರಮನ ನೀವು ನಡೆಸ್ಕೊಂಡಿದ್ದೀರ. ಹಾಗೂ ಮತ್ತು ಇವತ್ತಿನ ಈ ವೇದಿಕೆಯಲ್ಲಿರೋಂಥ ಎಲ್ಲ ಅತಿಥಿಗಳೇ ಮತ್ತು ಇವತ್ತಿನ ನೆರವೇರಿದಂಥ ಮಕ್ಕಳೇ ಮತ್ತು ಅಕ್ಕ ತಂಗಿ ಇದ್ದಾರೆ, ನನ್ನ ಅಣ್ಣ ತಮ್ಮಂದಿದೆ,
ಈ ನನಗೆ ಅವಕಾಶ ಕೊಟ್ಟಂಥ ಈ ಒಂದು ವೇದಿಕೆಗೂ ನಿಮಗೂ ನನ್ನ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮಗೆ ಎಷ್ಟು ಪದಗಳು ಹೇಳೋದು ಸಾಲದು. ಸಾರ್ ಆಫೀಸಿಗೆ ಹೋದಾಗ ನಾನು ದಯವಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನಮಗೆ ಹೆದರಿಕೆ ಆಯಿತು, ಅಯ್ಯೋ ಬರ್ತಾರೋ ಹೆಸರು ಹಾಕ್ಬಿಟ್ಟಿವಿ ಅಂತ ಚಿಂತೆ ಆಯಿತು. ಸಾರಿ ಫೋನ್ ಇಲ್ಲಪ್ಪ ನಾನು ಬರ್ತೀನಿ ಅಂತ ಮತ್ತೆ ಬಂದು ಆಫೀಸಿಗೆ ಕಾರ್ಡ್ ಕೊಡೋದ ಮೇಲೆ ಅವಾಗ ಖಾತ್ರಿ ಆಯಿತು. ಸರ್ ಈ ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಸಮಾಜದಲ್ಲಿ ಇಂಥ ವ್ಯಕ್ತಿ ಸಿಗೋದಿಲ್ಲ. ನಿಜವಾಗಿ ಹೇಳ್ತೀನಿ, ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಗೂ ಹೆಸರು ತೆಗೆಯಲ್ಲ ನಾನು. ಈ ಹೆಸರು ಏನಿದೆಯಲ್ಲ, ಪ್ರತಿ ವರ್ಷ ನನ್ನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಹೆಸರು ಶಾಶ್ವತವಾಗಿ ಒಳ್ಳೆ ಕೆಲಸ ನಾನು ಮಾಡ್ತೀನಿ. ಇದು ನಿಜವಾದ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇನ್ವಿಟೇಷನ್ ಹಾಕಿದ್ದೀನಿ, ಹೆಸರುಗಳು ಇನ್ನಷ್ಟು ಸೇರಿಸ್ತೀನಿ. ಅದು ವರ್ಷ ಈ ಥರ ನಡಿಬೇಕು. ಯಾವತ್ತೂ ನಾನು ತೆಗೆಯಲ್ಲ. ಸಹಾಯ ಮಾಡ್ಬೋದು, ಸಹಾಯ ಮಾಡಿದ್ರು ಪರವಾಗಿಲ್ಲ. ಆದರೆ ಭಗವಂತ ಇದ್ದಾನೆ, ಪಾಂಡುರಂಗ ಇದ್ದಾನೆ, ಪುಟ್ಟರಾಜ ಗುರುಗಳು ಇದ್ದಾರೆ. ಇವತ್ತು ನೀವು ಕುಂದಿರ್ಬೇಕಂದ್ರೆ ನಮ್ದು ಏನಿಲ್ಲ ಸರ್, ನಾನು ಒಂದು ನಿಮಿತ್ಯ. ಹೌದಾ, ನಾನು ಯಾವ ಗುರುನೂ ಅಲ್ಲ, ನಾನು ಜೀರೋ. ಹೇಳ್ತೀನಿ, ನೀವು ಕುಂದಿರ್ಸ್ಬೇಕಂದ್ರೆ ಎಲ್ಲಿ ಕುಂತಿದ್ದಾರೆ ನೋಡ್ರಿ, ಪಾಂಡುರಂಗ ಪುಟ್ಟರಾಜ ಗುರುಗಳು ಸರ್. ದಯವಿಟ್ಟು ಬಂದು ತುಂಬ ಹೃದಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಯ್ತು. ತಾವು ಇಲ್ಲೇ ಕವರ್ ಮಂದಿ ಕಾಲಂದಿವ ಮುಂದಿನ ನಮ್ಮ ಕೆಂಪರೇಶನ್ ಅವ್ರು ಹೇಳಿ. ಶ್ರೀಯುತರು ಡಾಕ್ಟರ್ ಕೆಂಪರಾಮಯ್ಯ, ಪ್ರಧಾನ ಅಭಿಯಂತರರು, ನಿವೃತ್ತ, ಬೆಂಗಳೂರು ಜಲಮಂಡಳಿ, ಇವರಿಗೆ ಸನ್ಮಾನ ಸಮಾರಂಭ. ನಮ್ಮ ಕೆಂಪರಾಮಯ್ಯ ಸರ್ ಜೋರಾಗಿ ಚಪ್ಪಾಳೆ ಬರಲಿ. ಜನವರಿಗೆ ಹೊಸಪೇಟೆ ಕಾರ್ಯಕ್ರಮ ಮಾಡಿದ್ದೆ, ಇದನ್ನೇ ಬಂದಿದ್ರು ಪಾಪ, ಬಂದು ಚೀಫ್ ಗೆಸ್ಟ್ ಹಾಕೊಂತಿದ್ರು ನೋಡಿ. ಅವರು ಮುಖಾಂತರನೇ ಈ ಕಾರ್ಯಕ್ರಮ ನಡೀತಾ ಇದೆ. ಫಸ್ಟಿಗೆ ಅವರೇ ನಾನೇ ಸಹಾಯ ಮಾಡ್ತೀನಪ್ಪ ನೀವು ಅಂದ್ರು. ಸರ್ ತಾವು ದಯವಿಟ್ಟು ನೀವು ಎಂಥ ವ್ಯಕ್ತಿ ಅಂದ್ರೆ ಒಳ್ಳೆ ದೊಡ್ಡ ವ್ಯಕ್ತಿ, ಅವರು ದೊಡ್ಡ ಗೌರ್ಮೆಂಟ್ ಎಂಪ್ಲಾಯ್. ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ, ಜೋರಾಗಿ ಚಪ್ಪಾಳೆ ಬರಲಿ. ಸರ್ ತಮ್ಮಿಂದ ಒಂದು ಎರಡು ಮಾತುಗಳು ಪ್ಲೀಸ್. ಚೆನ್ನಾಗಿ ಹಾಡ್ತಾರೆ ಕೂಡ ಅವರು, ಸಂಗೀತ, ನಾಟಕ, ಜನಪದ ಕೇಳಿ. ಆಮೇಲೆ ನನಗೆ ಇಲ್ಲಿ ಕರೆದು ತಾವು ಸನ್ಮಾನ ಮಾಡಿದ್ದಕ್ಕೆ ನನ್ನ ವೈಯಕ್ತಿಕವಾದ ಧನ್ಯವಾದ. ಮಾರುತಿರಾವ್ ಅವರು ನನಗೆ ಬಹಳ ದಿನದಿಂದ ಏನು ಗೊತ್ತಿಲ್ಲ, ಈ ಒಂದು 5-6 ತಿಂಗಳಿಂದ ನನಗೆ ಗೊತ್ತು. ಇಲ್ಲಿ ನಾವು ಶಿವರಂಜನಿಯಿಂದ ಕರೋಕೆ ಕಲೆಗೆ ಅಂತ ಹೋಗ್ತಾ ಇದ್ದು, ಅಲ್ಲಿಗೆ ಮಾರುತಿರಾವ್ ಅವರು ಬಂದರು. ಒಂದು ಸಂಗೀತದ ಬಗ್ಗೆ 1-2 ತಿಂಗಳು ನಾನು ಅವರ ಸಂಗೀತ ಅಭ್ಯಾಸ ಮಾಡಿದೆ ಅವ್ರ ಜೊತೆಯಲ್ಲಿ. ಈಗ ಆಡಿದ 2 ಹಾಡನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ರು ಅಷ್ಟಲ್ಲಿ. ಈ ಸಂಗೀತ ತಮಗೆಲ್ಲ ಗೊತ್ತಿದೆ. ಸಂಗೀತನ ನಾವು ಆರಾಧಿಸೋದ್ರಿಂದ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳು ಕಾಣುತ್ತೆ. ನನ್ನನ್ನು ಕೂಡ ನೋಡಿದ್ರೆ ನಾವು ಆಡೋದಕ್ಕೆ ಶುರು ಮಾಡಿರೋದು ನಿವೃತ್ತಿ ಆದಮೇಲೆ, ಈಗ 1-2 ವರ್ಷದಿಂದ ಈ ಕಡೆ. ಮುಂಚೆ ನಮ್ಗೆ ಯಾವುದೇ ಗಂಧಗಾಲಿ ಏನೂ ಗೊತ್ತಿಲ್ಲ, ಲಯ ಗೊತ್ತಿಲ್ಲ, ಶ್ರುತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಈ ಕರೋಕೆ ಆಡ್ಲಿಕ್ಕೆ ಹೋಗಿ 1-2 ಹಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ಜನಪದ ಇದು ಎಲ್ಲ ಆಡ್ತಾರೆ ಅಂತ. ಖಂಡಿತ ಇಲ್ಲ, ಇಲ್ಲ ನಮಗೆ ಬಂದಾಗೆ ನಮ್ಗೆ ಹೆಂಗೆ ಬರುತ್ತೋ ಹಾಗೆ ಆಡ್ಕೊಡ್ತೀವಿ ಅಷ್ಟೇ. ಆದ್ದರಿಂದ ಸಂಗೀತದಲ್ಲಿ ಹೋದ ಮೇಲೆ ನನ್ನನ್ನು ನೋಡಿದವರು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ನಿಮ್ಮಲ್ಲಿ ಭಾಳ ಬದಲಾವಣೆ ಕಾಣ್ತಾ ಇದೆ, ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ಹಾಗೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಏನು ಬಂದಿದ್ದೀರಾ, ತಾವೆಲ್ಲರೂ ದಯವಿಟ್ಟು ಸಂಗೀತವನ್ನು ಅದಕ್ಕೇನು ವಯಸ್ಸಿನ ಇತಿಮಿತಿ ಏನಿಲ್ಲ, ಅವೆಲ್ಲ ಕಲೀರಿ. ಈ ವಯಸ್ಸಲ್ಲಿ ನಾನು ಕಲ್ತಿದ್ದೀನಿ. ನನಗೆ 63ರಲ್ಲಿ ಶುರು ಮಾಡಿದ್ದೀನಿ, ಈಗ 65 ನನಗೆ. ಹಾಗಾಗಿ ಸಂಗೀತಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ, ಕಲೀರಿ ಅಂತ ಹೇಳ್ತಾ ಅವರಿಗೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಮುಂದೆ ಇದೇ ರೀತಿ ಅವರು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳಿ. ಜನಗಳ ಈ ಸಂಗೀತ ಸೇವಾ ಕಾರ್ಯಕ್ರಮಗಳನ್ನ ನಡೆಸಲಿ. ಅವರು ಸವಾಯಿ ಗಂಧರ್ವ ಅವರ 15ನೇ ಪುಣ್ಯ ಸ್ಮರಣೆಯನ್ನು ಇವರು ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಶ್ರೀಯುತರು ಸಂಗೀತದ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಎಂ ನಾಗೇಶ್ ರಾವ್ ಒನ್ಸೆ,
ಉಪಾಧ್ಯಕ್ಷರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್, ಇವರಿಗೆ ಸನ್ಮಾನ ಸಮಾರಂಭ. ಸರ್ ತಗೊಂಡು ಎರಡು ಮಾತಾಡಬೇಕು ತಿಳ್ಕೊತೇನೆ. ಎರಡೇ ಮಾತು. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಲೇ 2 ಆಗ್ತಾ ಇದೆ. ನಾವೆಲ್ಲ ಮಾತಾಡೋದು ನಿಂತ್ಕೊಂಡ್ರೆ ನಮ್ಮ ಸಂಗೀತದ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ನಮ್ಮ ಮಾರುತಿರಾವ್ ಅವರು ಏನು ಪ್ರಾರಂಭ ಮಾಡಿದ್ದಾರೆ ಪಾಂಡುರಂಗ ಸಂಗೀತ ಶಾಲೆ, ಅದರ ಅಭಿವೃದ್ಧಿಗೆ ಸದಾ ನಾವು ನಮ್ಮ ಸಹಕಾರದಲ್ಲಿ ಅವ್ರ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮಸ್ಕಾರ. ಶ್ರೀಯುತರು ಎಲ್ಲರನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಎಂ ನಂದಿನಿ ರಾವ್, ಪ್ರಿನ್ಸಿಪಲ್ ಸ್ಟಾರ್ ಕಿಡ್ಸ್ ಪ್ರೀಸ್ಕೂಲ್ ಹಾಗೂ ಕಾವೇರಿ ಹೈಸ್ಕೂಲ್, ಕೆನರಾ ಬ್ಯಾಂಕ್ ಕಾಲೋನಿ, ಬೆಂಗಳೂರು, ಇವರಿಗೆ ಸನ್ಮಾನ ಸಮಾರಂಭ. ಮಧು ಮೇಡಮ್ ಅವ್ರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೋರೇ ಚಪ್ಪಾಳೆ ಬರಲಿ. ಮಧು ಮೇಡಮ್ ಅವರು ಚಲನಚಿತ್ರ ನಟಿಯಾದ ಮಧು ಮೇಡಮ್ ಅವರಿಂದ ಸನ್ಮಾನ. ಜೋರಾಗಿ ಚಪ್ಪಾಳೆ ಬರಲಿ. ಇವರಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಈ ಸ್ಕೂಲ್ ಫೇಮಸ್ ಆಗಿದೆ. ದಯವಿಟ್ಟು ಕಾವೇರಿ ಸ್ಕೂಲ್ ಎಲ್ಲ ಮಕ್ಕಳಿಗೆ ಸೇರಿಸಿ ಒಳ್ಳೆ ಶಿಕ್ಷಣ ಕೊಡ್ತಿದ್ದಾರೆ. ಒಳ್ಳೆ ಸಮಾಜ ಸೇವಕಿ ಕೂಡ. ಥ್ಯಾಂಕ್ ಯು ಮೇಡಮ್. ಯಾರು ಮಾತಾಡೋಣ ಪ್ಲೀಸ್ ಮೇಡಮ್ ಒಂದು. ಹಾಂ, ನಂದಿನಿ ಮೇಡಮ್ಗೆ ಧನ್ಯವಾದಗಳು. ಶ್ರೀ ಶಂಕರ್ರಾವ್ ಎನ್ ಉಂಡಾಳೆ, ರಾಜ್ಯ ಉಪಾಧ್ಯಕ್ಷರು, ಹಿಂದುಳಿದ ವರ್ಗಗಳ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಇವರಿಗೆ ಸನ್ಮಾನ ಸಮಾರಂಭ. ನಮ್ಮ ಗುರು ನಡೆಸ್ಕೊಳ್ಬೇಕು ಕೇಳ್ಕೊಳ್ತಾ ಇದ್ದೀನಿ. ಬೇಗ ತರಬೇಕಲ್ಲ. ರೆಡಿ ಮಾಡ್ಕೊಳ್ಳಿ ಹೋಗಿ. ಜೋರ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪುಂಡ್ಲಿಕ್ ಸರ್ ಅವರು ಬಂದಿದ್ದಾರೆ. ದೊಡ್ಡ ಆಫೀಸರ್ ವೇದಿಕೆ ಮೇಲೆ ಬರ್ಬೇಕು ಸರ್, ದಯವಿಟ್ಟು ಬನ್ನಿ. ಪುಂಡ್ಲಿಕ್ ಸರ್ ಅವರು ಬರಬೇಕು. ಒಳ್ಳೆ ಗಾಯಕರು, ನಾಟಕಕಾರರು, ಒಳ್ಳೆ ದೊಡ್ಡ ಆಫೀಸರು. ವೇದಿಕೆ ಮೇಲೆ ಬನ್ನಿ ಸರ್. ಶ್ರೀಯುತರಿಗೆ ಧನ್ಯವಾದಗಳು. ಮುಂದಿನ ನನ್ನ ನಮ್ಮ ಗುರು ಅಂತ ಯೋಗ ಗುರು ಅಂತ ಶಾಂತರಾಜ್ ಗುರು ವೇದಿಕೆ ಮೇಲೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಬನ್ನಿ ಸರ್. ಆರ್ಟ್ ಆಫ್ ಲಿವ್ನಲ್ಲಿ ಯೋಗ ಕಲಿಸ್ತಾ ಇದ್ದಾರೆ. ಒಳ್ಳೆ ಫೇಮಸ್ಸು, ಒಳ್ಳೆ ವಕೀಲರು, ಒಳ್ಳೆ ಸಮಾಜ ಸೇವಕರು. ಅವರ ಆಶೀರ್ವಾದದ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಡಿ. ಮುಂದೆ ಗೋವಿಂದ ಸರ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಗುರುಜಿ ಒಂದು ಎರಡೇ ಮಾತು ಮಾತಾಡೋದು. ಎರಡೇ ಮಾತು. ಊಟಕ್ಕೆಲ್ಲರೂ ಟೈಮ್ ಆಗಿದೆ. ಈಗ ಮಾತಾಡಿದ್ರೆ ಸ್ವಲ್ಪ ಗಲಾಟೆ ಆಗುತ್ತೆ. ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಸನ್ಮಾನ ಮಾಡ್ತಕ್ಕಂಥ ನಮ್ಮ ಮಾರುತಿರವರು ಒಳ್ಳೆಯ ಉತ್ತಮವಾದ ಗಾಯಕರು ನೋಡಿರಲಿಲ್ಲ. ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಿದ್ದನ್ನು ನಾನು ಸಾಧಿಸ್ತೀನಿ. ನಮಸ್ಕಾರ. ಮುಂದಿನ ಗೋವಿಂದ ಸರ್ ಅವರು ಅವರಿಗೆ ಸನ್ಮಾನ ದಯವಿಟ್ಟು ಬೇಗನೆ ಮಾಡಿ. ಗುರುಜಿ ಬನ್ನಿ. ಬೇಗನೆ 4 ಚೇರ್ ಹಾಕಮ್ಮ. 4 ಜನ ಕುಂದಿಸ್ಬಿಡೋದು. ಇವಾಗ ನಮ್ಮೆಲ್ಲ ಗ್ರೀನ್ ಹೌಸ್ ಇದ್ದಾರೆ. ಸಾರಿ ಸಾರಿ ಜೋರಾಗಿ ಚಪ್ಪಾಳೆ ಬನ್ನಿ ಸರ್. ಇದೇ ಥರ ಪ್ರತಿ ವರ್ಷ ಬರ್ರಿ. ಇವತ್ತು ನಾಟಕ ಇದೆ, ಜನಪದ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮಾಡ್ತಾರೆ ನೋಡಿ, ದಯವಿಟ್ಟು ಯಾರು ಹೋಗ್ಬೇಡಿ.
ಕೋಟಿ ಕೋಟಿ ವಂದನೆಗಳು ಇಲ್ಲಿ ಬಂದಿರತಕ್ಕಂಥ ಕಲಾಭಿಮಾನಿಗಳಿಗೆ. ಕೋಟಿ ಕೋಟಿ ವಂದನೆಗಳು ಇಲ್ಲಿ ಬಂದಿರತಕ್ಕಂಥ ಕಲಾಭಿಮಾನಿಗಳಿಗೆ. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ದೇಹ ನಶ್ಮರ, ಆದರೆ ಕೀರ್ತಿ ಮಾತ್ರ ಅಮರ. ಥ್ಯಾಂಕ್ ಯು ಸರ್. ಮುಂದೆ ಅವರು ಮಧು ಮೇಡಮ್ ಅವರಿಗೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ತದನಂತರ ಮಹೇಶ್ ಸರ್, ತದನಂತರ ಸತೀಶ್ ಗೌಡ ಅವರು. ಬೇಗ ಬೇಗನೆ ಮಧು ಮೇಡಮ್ ಮಾಡಿ, ಗಾಯತ್ರಿ ಜಲ್ದಿ ಮಾಡಿ. ಹಾಕ್ಬಾರ್ದು, ಲೇಡೀಸ್ ಹಾಕ್ಬೇಕು. ಹಾಂ, ಅಲ್ಲ ರೆಡಿ ಮಾಡಿಕೊಡು, ನೀವು ಹಾಕ್ಬಾರ್ದು ಮತ್ತೆ. ಇದ ನಂತರ ಸತೀಶ್ ಗೌಡ ಅವರು. ನಮ್ಮ ತಂಡ ಬರಬೇಕು. ಮಧು ಮೇಡಮ್ ಜೋರ ಚಪ್ಪಾಳಿ ಬರಲಿ. ತದನಂತರ ಸತೀಶ್ ಗೌಡ ಅವರಿಗೆ, ಸತೀಶ್ ಗೌಡ ಆದ ನಂತರ ಮೈಸೂರು ಅವರಿಗೆ. ಸತೀಶ್ ಗೌಡ ಅವರು ಬರ್ಬೇಕಾಗಿ ಕೇಳ್ಕೊತಾರೆ. ಆಯ್ತು. ತದನಂತರ ಮಹೇಶ್ ಸರ್ ಅವರಿಗೆ, ಆಮೇಲೆ ಸತ್ಯ ಮುಂದಾಳೆ ಅವರಿಗೆ. ಬೇಗ ಬೇಗನೆ ಚೆನ್ನಾಗಿದಾ? ಜೋರಾಗಿ ಚಪ್ಪಾಳೆ ಬರಲಿ. ಧನ್ಯವಾದಗಳು ಸರ್. ಮುಂದಿನ ಮಹೇಶ್ ಸರ್ ಅವರು ಕೂಡಬೇಕಾಗಿ ಕೇಳ್ಕೊತಾ ಇದ್ರು. ಬೇಗನೆ ಬಹಳ ಜನ ಇದ್ದಾರೆ. ಬೇಗ ಬೇಗನೆ ತಗೊಂಡು ಮಹೇಶ್ ಸರ್ ಅವರಿಗೆ. ಹಾಂ, ಮುಂದಿನ ನನ್ನ ಆತ್ಮೀಯ ಹಳೆಯ ಆದಂಥ ಸತ್ಯ ಉಂಡಾಳೆ, ಚಲನಚಿತ್ರ ನಟ, ಇಂಜಿನಿಯರ್ ಕೆಲಸ ಮಾಡ್ತಾನೆ, ಚೆನ್ನಾಗಿ ಹಾಡ್ತಾರೆ. ಮೈಸೂರು ಹೆಸರಿಗೆ ಅರ್ಜಿ ಹಾಕಿದ್ದೀವಿ. ಬೇರೆ ಚಪ್ಪಾಳಿ ಬರ್ತದೆ. ನೆಕ್ಸ್ಟ್ ಸತ್ಯನ ಉಂಡಾಳೆ. ಬೇರೆ ಆಯ್ತು. ಶಂಕರ್ ಉಂಡಾಳೆ ಎಲ್ಲಿದ್ರು ಬರಬೇಕು. ಶಂಕರ್ ಉಂಡಾಳೆ. ರಿವೇಶ್ ಕುಂಬಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಕೇಳ್ಪಟ್ಟೆ. ಸನ್ಮಾನ ಇದೆ ಅವರಿಗೆ. ಅಯ್ಯಪ್ಪ ಮಳೆಯಂದು ಬದಲು ನನಗೆ ಬೈತಾನೆ ಮತ್ತೆ. ಜೋರಾಗಿ ಚಪ್ಪಾಳೆ ಬರಲಿ. ಮುಂದಿನ ಶ್ರೀನೇಶ್ ಅವರಿಗೂ ಸನ್ಮಾನ. ತದನಂತರ ನಮ್ಮ ಅಪ್ಪಾಜಿ ಆದಂಥ ಪುಂಡಿಕ ಅವರಿಗೂ ಇದೆ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಶಂಕರ ಉಂಡಾಳೆ ಮುಂದೆ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ತಾವು ಕಾರ್ಯಕ್ರಮವನ್ನು ತುಂಬ ಹೃದಯ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಹಾಂ, ನಮ್ಮ ಅಪ್ಪಾಜಿ ಆದಂಥ ಪುಂಡಿಕ್ ಅವರು. ನನಗೆ ಬೆಂಗಳೂರಲ್ಲಿ ಅಪ್ಪಾಜಿ ಅಂದರೆ ಇವರು. ಅದಕ್ಕೆ ಮುಂಚೆ ನಮ್ಮ ಮಾವ ಇಲ್ಲಿದೆ ನೋಡಿ, ಶಂಕರ್ ಉಂಡಾಳೆ. ನನಗೆ ಮಗಳು ಕಳಿಸಿದ್ರು ಇದ್ದಾನೆ.
ದಯವಿಟ್ಟು ಅವರಿಗೆ ಸನ್ಮಾನ ಮಾಡಿ ಸರ್. ನಮ್ಮ ಗ್ರೀನ್ ಹೌಸ್ನ ಎಲ್ಲರೂ ಬರಬೇಕು. ಲತಾ ಮೇಡಮ್ಮು, ಮಹೇಶು, ರಾಜೇಶ್ವರಿ, ಲತಾ ಮೇಡಮ್ ಬನ್ನಿ, ನಮ್ಮ ನಾಗರಾಜ್ ಸರ್. ದಯವಿಟ್ಟು ಎಲ್ಲರಿಗೂ ಕೂಡಿಸ್ತೀನಿ, ಎಲ್ಲರಿಗೂ ಕೂಡಿಸ್ತೀನಿ. ಕೇರ್ ಹಾಕಿ ಇವಾಗ ಜೋರ ಚಪ್ಪಾಳಿ ಬರಲಿ ಪುಂಡಿತ್ ಸರ್ ಅವರಿಗೆ. ಬಹಳ ಚೆನ್ನಾಗಿ ಅವ್ರಿಗೆ ಕೇಳಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಅವರು ಶನಿ ಪುರಾಣದ ಬಗ್ಗೆ ಮಾತಾಡ್ತಾರೆ, ನೋಡಿ ಇವತ್ತು ಕೇಳಿ. ಮುಂದಿನ ನಮ್ಮ ಗ್ರೀನ್ ಹೌಸ್ ಎಲ್ಲರೂ ತಂಡ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚೇರ್ ಹಾಕಿ, 5 ಚೇರ್ ಹಾಕಿ, ಫಾಸ್ಟ್ ಚೇರ್ ಹಾಕಿ ಜಲ್ಲಿ, 4 ಚೇರ್ ಹಾಕಿ, 5 ಹಾಕಿ ಜಲ್ಲಿ. ಮೇಡಮ್ ಜಲ್ಲಿ ತಗೊಳ್ಳಿ, ಚೇರ್ ತಗೊಳ್ಳಿ ಜಲ್ಲಿ, ಫಾಸ್ಟ್ ಚೇರ್ ತಗೊಳ್ಳಿ. ನಮ್ಮ ಅಪ್ಪಾಜಿ ಇವರು ಎಲ್ಲ ಕೊಡಿ. ಅಶ್ವಥ್ ನಾರಾಯಣ ಕೂಡ ಬನ್ನಿ ಸರ್. ಅಶ್ವಥ್ ನಾರಾಯಣ ಅವರು ನಮ್ಮ ನಂದಿನಿ ಅವರ ತಂದೆಯವರು. ಸರ್ ಇವು ಸರಿ ಕಾಲೇಜ್ ಸರ್. ನಮ್ಮ ನಂದಿನಿ ಮೇಡಮ್ ಅವ್ರ ತಂದೆಯ ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಗ್ರೀನ್ ಹೌಸ್ನ ಲತಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಮಹೇಶ್ ಅವರು, ಪ್ರಶಾಂತ್ ಪಕ್ವಾಸ್ ವಾದಕರು, ಸನ್ನಿಧಿ ತಬಲಾ ವಾದಕರು, ಸಂತೋಷ್ ಅವರು, ನಾಗರಾಜ್ ಸರ್ ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ದಯವಿಟ್ಟು ನಾಗರಾಜ್ ಸರ್, ಸಂತೋಷ್ ಅವರು, ಸನ್ನಿಧಿ ಅವರು, ಪೂರ್ಣಿಮಾ ಮೇಡಮ್, ವಾಸುದೇವ್ ಬನ್ನಿ. ಇನ್ನ ಹಾಕಿ ಚೇರ್ ಇನ್ನ 4 ಹಾಕಿ, ಒಂದೇ ಮಾಡು. ಚೇರ್ ತಗೊಳ್ಳಿ, ಚೇರ್ ತಗೊಳ್ಳಿ. ನಮ್ಮ ನಾಗರಾಜ್ ಸರ್ ಕೂಡ ಬರಬೇಕು. ಸುಂಕದಕಟ್ಟೆ ಪಾಂಡವ ದೇವಸ್ಥಾನದಲ್ಲಿ ಕೊಡಿ ಪ್ರಶಾಂತ್, ಕೊಡಿ ಸಲ್ಲಿದೆ. ಚೇರ್ ತಗೊಳ್ಳಿ ಮಾ, ಚೇರ್ ತಗೊಳ್ಳಿ ಬನ್ನಿ. ಸನ್ನಿಧಿ ನಾಗರಾಜ್ ಸರ್ ಬನ್ನಿ ಇಲ್ಲಿ. ಸರ್ ಬನ್ನಿ, ಮುಂದೆ ಬನ್ನಿ ಸರ್ ಪ್ಲೀಸ್. ದಯವಿಟ್ಟು ಇಲ್ಲಿ ಯಾರನ್ನ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಬನ್ನಿ. ಸರ್ ಇವರು ಮಾಡ್ತಾರೆ ಎಲ್ಲರಿಗೂ. ಧೀರಜ್ ಕೀಬೋರ್ಡ್ ದಯವಿಟ್ಟು ಬನ್ನಿ. ಉಡ್ತಾಳೆ ಮೋಹನ್ ಬನ್ನಿ. ಬೇಗನೆ ಮಾಡ್ಬೇಕು ಎಲ್ಲರಿಗೆ. ಸಂತೋಷ್ ಸರ್ ಕರೆದೇ ಅವ್ರಿಗೆ ಬರಲಿಲ್ಲ. ಬೇಗ ಊಟ ನಡೀತಾ ಇದೆ. ಮುಂದಿನ ಕಾರ್ಯಕ್ರಮವನ್ನು ಕೆರಕೆ ಗಾಯನ ಪ್ರಕಾರ ನಡೆಸಬೇಕಾಗುತ್ತೆ. ಇದಕ್ಕೊಂದು ಜನಪದ ಮಾಡ್ತಾರೆ ನಮ್ಮ ಗೋವಿಂದರಾಜ್ ಸರ್ ಅವರು, ಆಮೇಲೆ ಪುಂಡ್ಲಿಕ್ ಸರ್ ಅವ್ರದ್ದು ಇದೆ. ಎಲ್ಲರದ್ದು ಕೆರಕೆ ಇದೆ, ಬಹಳ ಚೆನ್ನಾಗಿ ಆಡ್ತಾರೆ. ಒಂದೊಂದೇ ಹಾಡು ಕೇಳಿ ನೀವು, ಯಾರು ಹೋಗ್ಬಾರ್ದು.
ಜೋರಾಗಿ ಚಪ್ಪಾಳೆ ಬರಲಿ. ಚಾಕ್ಲೇಟ್ ಹಂಗೆ ಮಾಡಿಕೋ ಮನೆಗೆ ಎತ್ಕೊ ಆಕಳೆ ಬಗ್ಗೆ ಅಂಕಲ್ ಅಂಕಲ್ ಅಜಯ ಅಲ್ಲ ಕುಂತ್ಕೊಂಡ್ಬಿಡಿ. ಜೊತೆ ಕೂಡಿಸ್ತೀನಿ ನಮ್ಮ ಟೀಚರ್ಸ್ ಕುಂದಿರ್ತಾರೆ. ಅಜಯ ಸರಿ ಕಾಜ ದೇಖ ಅಮ್ಮ ಅಮ್ಮ ಅಲ್ಲ ಮುಗಿತಾನೆ ಬಂತು. ಇವಾಗ ನಮ್ಮ ಶಿಷ್ಯರಿಗೆಲ್ಲ ನೀವೇ ಸನ್ಮಾನ ಮಾಡ್ಬಿಡಿ. ನಾ ಹಾಡಿದವ್ರಿಗೆ ಎಲ್ಲರಿಗೆ ಕೊನೆ ನೆಕ್ಸ್ಟ್ ಕಾರ್ಯಕ್ರಮ ಕೆರೋಕೆ. ಓಕೆ, ಧನ್ಯವಾದಗಳು. ಎಲ್ಲ ನಮ್ಮ ಸಂಗೀತ ಶಿಷ್ಯರು ಬರಬೇಕಾಯ್ತು. ಬರ್ತಾ ಇದ್ದೀವಿ, ಬೇಗನೆ ಬರಬೇಕು, ಬೇಗನೆ. ಮನೋಹರು, ಮೋಹನ್ ಉಂದಾಳೆ, ಬೇಗನೆ ಮಾಡಿ ಸರ್. ಮೇಡಮ್ ಮಧು ಮೇಡಮ್ ಬನ್ನಿ. ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬೇಗನೆ. ಆಂಟಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಊಟ ನಡೀತಾ ಇದೆ, ಊಟ ಮಾಡ್ಕೊಂಡು ಹಂಗೆ ನಡೀತಿರುತ್ತೆ. ಊಟ ಮಾಡ್ಕೊಂಡು ಬನ್ನಿ, ಮತ್ತೆ ಕೆಳಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಬರಬೇಕು. ಗ್ರೌಂಡ್ ಫ್ಲೋರ್ ನಮ್ಮ ಸಂಗೀತ ಸ್ಟೂಡೆಂಟ್ಸ್ ನನ್ನ ಶಿಷ್ಯರಿಂದ ಮಾಡಿದ್ದಾರೆ. ಆಮೇಲೆ ಅಪ್ಪ ಅಮ್ಮ ಹತ್ರ ಮಾತಾಡಿ ದಯವಿಟ್ಟು ಇಲ್ಲ ನಮ್ಮ ಸಂಗೀತ ಸ್ಟೂಡೆಂಟ್ಸ್ ಬರಬೇಕು, ಬೇಗನೆ. ಎಲ್ಲ ಕೊಡಿ, ಎಲ್ಲ ಕೊಡಿ. ದಯವಿಟ್ಟು ಸರ್ ಎಲ್ಲ ಬನ್ನಿ ಸರ್. ನಮ್ಮ ವಿದ್ಯಾರ್ಥಿಗೆ ಸಹಕರಿಸಿ ಪ್ಲೀಸ್, ದಯವಿಟ್ಟು ಬನ್ನಿ. ಮಧು ಮೇಡಮ್ ಬನ್ನಿ ಸರ್, ಆಮೇಲೆ ಮಾಡೋದು ಪ್ಲೀಸ್. ಕಾರ್ಯಕ್ರಮ ಇದಾಗುತ್ತೆ, ಪ್ಲೀಸ್ ಮೇಡಮ್ ಬನ್ನಿ. ಶಾಲಾ ಗಣೇಶ ಪ್ಲೀಸ್ ಆಮೇಲೆ ತಗೊಂಡ್ರಿ. ಮಧು ಮೇಡಮ್ ಎಲ್ಲರೂ ಮಾಡಿ. ಗಾಯತ್ರಿ ನೀವು ಇಬ್ಬರು ಮಾಡ್ಬಿಡಿ ಎಲ್ಲರಿಗೆ. ಬಾ ಮಾಡ್ಬಾರ್ದು. ಲತಾ ಮೇಡಮ್ ನಿಮ್ದೆಲ್ಲ ಮೈಕ್ ತಗೊಳ್ಳಿ. ಅಲ್ಲಿ ಇದೆ, ಕೆಳಗೆ ಇದೆ. ಮಾಡಿ ಎಲ್ಲ ಬನ್ನಿ. ಲತಾ ಅವರು ಬನ್ನಿ, ಎಲ್ಲ ಮಾಡ್ಬೋದು. ಶಂಕರ ಒಂದಾಳೆ, ಮನೋ ಬರ್ರಿ, ಬೇಗನೆ ಬರಬೇಕು. ಆಮೇಲೆ ಮಾಡ್ತೀನಿ, ಬನ್ನಿ ಮೇಲೆ ಆಮೇಲೆ ಮಾಡ್ತೀನಿ. ದಯವಿಟ್ಟು ಹಿರಿಯರೆಲ್ಲ ಒಂದು ಫೋಟೋ ಸೆಷನ್ ಇದ್ರ ಬಗ್ಗೆ ಕೇಳ್ಕೊತಾ ಇದ್ದೀನಿ ಸರ್. ಬನ್ನಿ ಸರ್, ಸೆಂಟ್ರಲ್ಲಿ ಬನ್ನಿ. ಇಲ್ಲ ಸಾರಿ ಬಿಡಿ. ನಮ್ಮ ಸಂಗೀತ ಸ್ಟೂಡೆಂಟ್ಸು ಚೆನ್ನಾಗಿ ಆಶೀರ್ವಾದ ಮಾಡಿ, ಜೋರಾಗಿ ಚಪ್ಪಾಳೆ ಬರಲಿ. ಇವರಿಗೆ ಬಹಳಷ್ಟು ಬೈದ್ಬಿಟ್ಟಿದ್ವಿ, ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ನಮ್ಮ ಎಲ್ಲ ಸಿಟ್ಟು ಮಾಡಿದ್ದೀನಿ ಬೆಳಗ್ಗೆಯಿಂದ ನಿಮಗೆ, ದಯವಿಟ್ಟು ಕ್ಷಮೆ ಇರಲಿ.
ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ. ಚೆನ್ನಾಗಿ ಸ್ಮೈಲ್ ಕೊಡಿ, ನಗುನುಗ್ತಾ ಇರಿ, ಚೆನ್ನಾಗಿ ಹಾಡಿ. ನನ್ನ ಹೆಂಡತಿ ಎಲ್ಲರಿಗೂ ಕವರ್ ಕೊಟ್ಬಿಡಿ ಸರ್, ಪವರ್ ಸಿಗ್ಲಿ ಅವ್ರಿಗೆ. ದಯವಿಟ್ಟು ಎಲ್ಲ ಊಟ ಮಾಡಬೇಕು. ಮುಂದಿನ ಕಾರ್ಯಕ್ರಮ ಕೆರಕ್ಕೆ ನಡೆಸ್ಕೊಡ್ತಿದ್ದಾರೆ ನಮ್ಮ ಗೋವಿಂದರಾಜ್ ಸರ್. ಒಳ್ಳೆ ಜನಪದ ನೃತ್ಯ ಇದೆ, ಜನಪದ ಡ್ಯಾನ್ಸ್ ಬಹಳ ಚೆನ್ನಾಗಿದೆ. ಪುಂಡ್ಲಿಕ್ ಸರ್ ಅವರು ಶನಿ ಇದು ಮಾಡ್ತಾರೆ. ಎಲ್ಲ ಕೆರಕ್ಕೆ ಗಾಯನ ಇದೆ, ಎಲ್ಲರೂ ಹಾಡಬೇಕು. ಆಯ್ತಾ? ಓಕೆನಾ? ಓಕೆ. ಮುಂದಿನ ಸನ್ಮಾನ ನಮ್ಮ ದಿನೇಶ್ ಅಣ್ಣ ಹಾಗೂ ನಮ್ಮ ಮಾವ ಆದಂತ ಮುನ್ನ ಅವರು, ಜ್ಞಾನೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾ, ಮುಂದಿನ ಸನ್ಮಾನ ದಿನೇಶ್ ಅಣ್ಣ ಬನ್ನಿ. ಮೋಹನ್ ರಾವ್ ಮುಂದೆ ಬೋಧನೆ ಬರಬೇಕು. ಗಾಯತ್ರಿ ಭಾಳ ಫಾಸ್ಟ್ ಇಲ್ಲ, ಇಲ್ಲಿ ಮಾಡ್ತೀವಿ ಮತ್ತೆ. ಮೋಹನ್ ರಾವ್ ಉಂಡಾಳೆ, ಜ್ಞಾನೇಶ್, ವೀರವ್ರು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ನೋಡಿ, ನಾನು ಗಾಡಿಗೆ ಬಿಟ್ಕೊಂಡ್ಬಿಟ್ಟಿದ್ರ. ಇಲ್ಲಿಂದ ಬನ್ನಿ, ವೇರು ಇದಕ್ಕೆ ಮೇಲೆ ಬನ್ನಿ. ಎಲ್ಲ ದಯವಿಟ್ಟು ಊಟ ಸ್ವೀಕರಿಸಿ ಬರಬೇಕು. ಈಗ ನಂತರ ಇಲ್ಲಿ ಕರೋಕೆ ಗಾಯನ ಇರುತ್ತದೆ, ರಸಮಂಜರಿ ಕಾರ್ಯಕ್ರಮ ಇದೆ. ಮತ್ತೆ ನಮ್ಮ ಪುಂಡರೀಕ ಸರ್ ಅವ್ರದ್ದು ಒಂದು ಶನಿಮಾತ್ಮ ಪಾತ್ರದ್ದು ಒಂದು ಸಣ್ಣ ಒಂದು ಪಾತ್ರ, ಅವರು ಒಂದು ಡೈಲಾಗ್ ಮಾಡಿ ತೋರಿಸ್ತಾರೆ. ಮುಂದಿನ ಉಂಡಾಳೆ ಮೋಹನ್ ಅವ್ರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮಿಸ್ಬೇಕು, ವೀರು ಅವರು ಬಂದಿರೋ ಗಾಡಿ ಬಿಟ್ಕೊಂಡು ಗೊತ್ತಾಗಿಲ್ಲ ಅವ್ರ ಹೆಸರು ನನಗೆ. ವೀರು ಸರ್ ಅವರು ಮುಂದೆ ಬಂದು ಒಂದು ಹಾಡು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಊಟ ಮುಗಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೆಳಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಂತೋಷ್ ಅವರು ಹಾಡಬೇಕು. ಊಟ ಆದ ನಂತರ ಕೆರಕ್ಕೆ ಗಾಯನ ಇರುತ್ತೆ. ಮೋಹನ್ ರಾವ್ ಉಂಡಾಳೆ, ಗೋವಿಂದರಾಜ್ ಸರ್ ಬರೀ ಸನ್ಮಾನ ಮಾಡಿದ್ರು. ಎಲ್ಲ ಚೇರ್ ತೆಗೆದ್ಬಿಡಿ. ಅವ್ರಿಗೊಂದು ಮಾಡಿ. ಮೋಹನ್ ರಾವ್ ಉಂಡಾಳೆ ಅಂತೆ ನಮ್ಮ ಮಾವರು ಮಗಳು ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಶಾಲೆ ಉಳಿದಾರ ತಗೊಂಡ್ರಮ್ಮ. ಇನ್ನೊಬ್ರು ನಮ್ಮ ಇವತ್ತು ಸರ್, ನಿಮ್ಮ ಹೆಸರು ಸರ್ ವಿಡಿಯೋಗ್ರಾಫರ್ ಬಂದಿದ್ದಾರೆ, ಅವರು ಬನ್ನಿ ಸರ್. ಇವ್ರು ತೆಗೆದು ಕೊಡಿ, ಇವ್ರು ಮಾಡಿ, ಇವ್ರಿಗೆ ಮಾಡಿ ಅಮ್ಮ. ಹಿರಿಯರಿಗೆ ನಮ್ಮ ಭಾರತೀಯ ಕಡೆಯಿಂದ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಒಂದು ಸನ್ಮಾನ. ಒಂದು ನಮ್ಮ ಯಾವ ಪುಟ್ಟಾದ ಗವಾಯಿಗ ಒಂದು ಸಮಾರಂಭದಲ್ಲಿ ನಮ್ಮ ಭಾರತೀಯ ಅವರ
ತಂದೆಯವರಿಗೆ ಎಲ್ಲ ಹಿರಿಯರಿಂದ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಒಂದು ಸನ್ಮಾನ ಅರ್ಪಿಸ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿದಂಥ ಹಿರಿಯರಿಗೆ ನಾವೆಲ್ಲ ಕೈ ಮುಗಿಕೊಳ್ಳೋಣ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಆಶೀರ್ವಾದ ನಮ್ಮನ್ನು ಎಲ್ಲಿಂದಲೂ ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಆಶೀರ್ವಾದ ಮುಖ್ಯ ಸರ್. ಸುಮಾರು ಧನ್ಯವಾದಗಳು. ಮುಂದಿನ ನಮ್ಮ ಕಾರ್ಯಕ್ರಮ ವಿಡಿಯೋ ಮಾಡಿದ್ದಾರೆ. ಅವ್ರ ಧರ್ಮಪತ್ನಿ ಕೂಡ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಫೋಟೋ ತೆಗಿಯಪ್ಪ. ಒಂದು ಶಾಲೆ ಹಾಕ್ಬಿಡು ಅವ್ರಿಗೆ ಕೂಡ ಮತ್ತೆ ಇದ್ರೆ ಶಾಲೆ ಐತಲ್ಲ ಹಾಕು. ಹಾಂ ಹಾಕ್ಬಿಡು. ಗಣೇಶನ ಬನ್ನಿ. ಮುಂದೆ ಕಾರ್ಯಕ್ರಮ ನೀವೇ ನಡೆಸ್ಕೊಡಿ, ಪರವಾಗಿಲ್ಲ. ಈಗ ಮೊದಲು ತಂದೆಯವರಿಗೆ ಸನ್ಮಾನ ಮಾಡಾಯಿತು. ಇವಾಗ ತಾಯಿಯವರಿಗೆ ಪ್ರೀತಿಪೂರ್ವಕವಾದ ಮತ್ತು ಆತ್ಮಪೂರ್ವಕವಾದ ಗೌರವಪೂರ್ವಕವಾದ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ತಂದೆ ತಾಯಿ ಇಬ್ಬರು ಆಶೀರ್ವಾದ ಇದ್ದರೆ ದೇವರ ಆಶೀರ್ವಾದಕ್ಕಿಂತ ಜಾಸ್ತಿ ಇರ್ತಾರದನ್ನ. ನಿಮ್ಮ ಆಶೀರ್ವಾದ ನಮ್ಮಂಥ ಮಕ್ಕಳ ಮೇಲಿರಲಿ. ಅದೇ ರೀತಿ ಅವ್ರ ಮಗಳು ಲತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕೆಂದರೆ ತಂದೆ ತಾಯಿ ಹೆದ್ಮೇಲೆ ಮಗಳಿಲ್ಲ ಅಂದರೆ ಆ ವೇದಿಕೆಗೆ ಭೂಷಣ ಇರೋಲ್ಲ. ಅದೀಗ ದಯವಿಟ್ಟು ಬರಬೇಕು. ಯಾರಾದ್ರೂ ಒಂದು ಖುಷಿ ನನಗೆ ಮುಂಚೆಲಿ ಇಲ್ಲೊಂದು ಖುಷಿ ಸರ್ ಬಗ್ಗೆ ಮುಂಚೆಗೆ ಪರವಾಗಿಲ್ಲ. ಸನ್ವಯಿಸ್ತರಾಗಿದ್ದರೆ ನಿಂತ್ಕೊಂಡೆ ಸನ್ಮಾನ ಸ್ವೀಕರಿಸ್ತಾರೆ. ನಮ್ಮ ಜೊತೆ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಎಲ್ಲ ನಮ್ಮ ಮೇಲಿರಲಿ. ಮುಂದಿನ ಸನ್ಮಾನಕ್ಕಾಗಿ ವಿಡಿಯೋಗ್ರಾಫರ್ ಗೊತ್ತು ಸರ್, HR ಪ್ರಕಾಶ್, ಯೂಟ್ಯೂಬ್ ಮೂಲಕ ನಿಮ್ಮ ಪಕ್ಕದಲ್ಲಿ ಇದ್ದರು ಚಲನಚಿತ್ರ ಮಹೇಶ್ ಅಣ್ಣವರು, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ನಮ್ಮ ಟೆಲಿಕಾಂ ನರಸಿಂಹಮೂರ್ತಿ ಅಣ್ಣವರು, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ನನ್ನ ಮೊದಲು ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ ಮದುಗೆ HR ಪ್ರಕಾಶ್. ಯಾವುದೇ ಕಲಬಗೆ ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಗಾನದ ಕಾರ್ಯಕ್ರಮ ಇರಲಿ, ಬಂದು ಅತ್ಯುತ್ತಮವಾಗಿ ವಿಡಿಯೋಗ್ರಾಫಿ ಮಾಡ್ತಕ್ಕಂತಹ ನಮ್ಮ ಪ್ರಕಾಶ್ ಅಣ್ಣನವರಿಗೆ ನಮ್ಮ ಒಂದು ಪಂಡಿತ ಪುಟ್ಟರಾಜ್ ಗವಾಯಿಯವರ ಪುಣ್ಯ ಸ್ಮರಣೆಯ ದಿವಸ, ಒಂದು ಪುಣ್ಯದ ಕೆಲಸದ ದಿವಸದಲ್ಲಿ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇಂತಹ ಒಂದು ಸನ್ಮಾನನ ಅದು ಜ್ಞಾನಸೌಧದಲ್ಲಿ ಸಿದ್ಧಗಂಗಾ ಮಠ ಸ್ವಾಮಿಗಳ ಕ್ಷೇತ್ರದಲ್ಲಿ ಸ್ವೀಕರಿಸಿದ್ದೀವಿ ಅಂದರೆ ನಿಜಕ್ಕೂ ನೀವು ತುಂಬ ಪುಣ್ಯ ಇದೆಯಾ. ಧನ್ಯವಾದಗಳು ಸರ್. ನಮ್ಮ ದಿನೇಶ್ ಭಾಳ ಮಾತಾಡ್ತಾರೆ, ಭಾಳ ಚೆನ್ನಾಗಿ ಒಳ್ಳೆ ಮನುಷ್ಯ. ಸನ್ಮಾನ ಮಾಡೋಕ್ಕಿಲ್ಲ ನೋಡಿ, ಏನು ಮಾಡ್ತಾರೆ ಆಡಿ. ನಾನು ಸೇವೆ ಮಾಡ್ತಿರೋದು ನಮ್ಮ ತಾಯಿ ಸೇವೆ, ದೇಶದ ಸೇವೆ, ಭಾಷೆ ಸೇವೆ ಇದೆ, ತಾಯಿ ಸೇವೆ ತೆಗೆದು ತಾಯಿ ಸೇವೆನ ಮಾಡೋಕ್ಕೆ ಮಗ ಯಾವತ್ತೂ ಸನ್ಮಾನ ಮಾಡಿಸ್ಕೋಬಾರ್ದು. ನನಗೆ ಯಾವ ಸನ್ಮಾನ ಮಾಡಿಸ್ಕೋಬೇಕು ಅನ್ಸುತ್ತೆ ಅವ್ರಿಗೆ ಕೇಳಕ್ಕೆ ಮುಂಚೆನೇ ಮಾಡಿಸ್ಕೊತೀನಿ. ಥ್ಯಾಂಕ್ ಯು. ಮಹೇಶ್ ಚಲನಚಿತ್ರ ನಟ, ರಂಗಭೂಮಿ ಕಲಾವಿದ, ಸಮಾಜ ಸೇವಕ ಹಾಗೂ ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ಮಹೇಶ್ವರನವರಿಗೆ ಸಹ ಪುಟ್ಟರಾಜ್ ಗವಾಯಿ ಒಂದು ವೇದಿಕೆ ಮೇಲೆ ಶಿವಕುಮಾರ ಸ್ವಾಮಿಗಳ ಮಹಾಸೌಧದಲ್ಲಿ ಪ್ರೀತಿಯ ಆತ್ಮಪೂರ್ವಕ ಗೌರವಪೂರ್ವಕವಾದ ಸನ್ಮಾನ. ಮಹೇಶ್ ಅವರು ಚಲನಚಿತ್ರ ರಂಗದಲ್ಲಿ ಮತ್ತು ರಂಗಭೂಮಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಹಲವಾರು ಕಲಾವಿದರನ್ನು ಬೆಳೆಸಿದ್ದಾರೆ. ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ನಟನಾಗಿ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಗೌರವಯುತ ವ್ಯಕ್ತಿಯಾಗಿ ತಮ್ಮದೇ ಆದ ಶೈಲಿಯಲ್ಲಿ ವಚನವನ್ನು ಹೇಳ್ತಕ್ಕಂತಹ ಮಿನಿ ಬಸವಣ್ಣ ಅಂದರೆ ಆಧುನಿಕ ಬಸವಣ್ಣ ಮಹೇಶ್ ಅವರಿಗೆ ಪುಟ್ಟರಾಜ್ ಗವಾಯಿ ಅವರ ಮತ್ತು ನಮ್ಮ ಶಿವಕುಮಾರ ಸ್ವಾಮೀಜಿಯ ಮಹಾಸೌಧದಲ್ಲಿ ಒಂದು ಆತ್ಮೀಯ ಮತ್ತು ಪ್ರೀತಿಪೂರ್ವಕ ಸನ್ಮಾನ. ನುಡಿದಂತೆ ನಡೆದನು ನಡೆದಾಡೋ ದೈವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು, ಕುಲಕುಲವೆಂದು ಹೊರದಾಡದಿರೋ ಅಂತ ಹೇಳಿದವರು ಕನಕದಾಸರು. ಇಂತಹ ಮಹಾನ್ ಕ್ಷೇತ್ರದಲ್ಲಿ ನಿಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸನ್ಮಾನ. ಇದ್ರ ಜೊತೆ ಇವತ್ತು ನಮ್ಮ ನಟಿ ಪುಣಿವಾದ ಅಮ್ಮ ಬೇರೆ ಇದ್ದಾರೆ. ಇಷ್ಟೊತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಪ್ರತಿಯೊಬ್ಬ ಸನ್ಮಾನಿತರಿಗೂ ಕೂಡ ಗೌರವಯುತವಾದ ನಮನಗಳು. ಇದೇ ರೀತಿ ನಿಮ್ಮ ಗೌರವ ನಮ್ಮಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದಗಳೇ ನಮಗೆ ಶ್ರೀರಕ್ಷೆ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಹೋಗಿ ಊಟ ಮಾಡ್ಕೊಂಬನ್ನಿ. ಊಟ ಮಾಡಿದ ನಂತರ ಹಾಡುಗಳ ಕಲಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಕನ್ನಡದ ಮಕ್ಕಳೆಲ್ಲ ಲೈನಾಗಿ ಹೋಗಿ ಊಟನ ಮಾಡ್ಕೊಂಡು ಸಾರಾಗಿ ಬನ್ನಿ. ಯಾರು
ಚಂದ್ರಶೇಖರ್ ಅವರು ಎಲ್ಲ ರೀತಿಯ ಸಮಾಜ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ದುಡ್ಸ್ಕೊಂಡ್ಬಂದವರು ನಿಮ್ಮ ಶಿಕ್ಷಣ. ಅದೇ ರೀತಿಯಲ್ಲಿ ನಮ್ಮ ನರಸಿಂಹಮೂರ್ತಿ ಜೊತೆ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ಸಾಕಷ್ಟು ಮಾಡಿರ್ತಕ್ಕಂತಹ ಇವರಿಗೆ ನಮ್ಮ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆಯಂದು ಹಾಗೂ ಜ್ಞಾನಸೌಧ ಸಭಾಂಗಣದಲ್ಲಿ ಭಾರತೀಯ ಮತ್ತು ಅವರ ಸಮ್ಮುಖದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಗಾಡ್ ಮದರ್ ಡಾಕ್ಟರ್ ಸರಸ್ವತಮ್ಮನವರ ಸಮ್ಮುಖದಲ್ಲಿ ಪ್ರೀತಿಯ ಆತ್ಮೀಯವಾದ ಸನ್ಮಾನ. ಅಮ್ಮನ ಬಗ್ಗೆ ಹೇಳೋಂಗೇ ಇಲ್ಲ. ಅನ್ನಪೂರ್ಣೇಶ್ವರಿ ಎಲ್ಲಿಂದ ಅದೇ ಸರಸ್ವತಮ್ಮ. ಈ ಸರಸ್ವತಮ್ಮ ಜ್ಞಾನಸೌಧಕ್ಕೆ ಮುಂದೆ ಅವ್ರಿಗೆ ಓಡೋಗಲ್ಲ. ನಾವು ಯಾವ್ದಾದ್ರು ಇಲ್ಲಿ ನಾಟಕ ಮಾಡ್ತಾ ಇದ್ವಿ ಜ್ಞಾನಸೌಧದಲ್ಲಿ. ಪ್ರತಿಯೊಂದು ನಾಟಕ ದಿವಸ ಒಂದು ಊಟ ಕೊಡ್ತಿದ್ದಂತಹ ಅಡಿಗೆ ಅನ್ನಪೂರ್ಣೇಶ್ವರಿ, ನಮ್ಮ ಗಾಡ್ ಮದರ್ ಮಹಾತಾಯಿ, ನಮ್ಮ ಸರಸ್ವತಮ್ಮನವರಿಗೆ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆಯಂದು ಆತ್ಮಪೂರ್ವಕ, ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ನಿಜಕ್ಕೂ ಇಂತಹ ಅಮ್ಮನಿಗೆ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀವಿ, ನಿರೂಪಣೆ ಮಾಡ್ತಿದ್ದೀನಲ್ಲ, ಅದು ನನ್ನ ಪುಣ್ಯ. ಅತ್ಯುತ್ತಮವಾದ ಒಂದು ಕಾರ್ಯಕ್ಷೇತ್ರ ಮಾಡಿಕೊಂಡು ಎಲ್ಲೇ ಅಲ್ಲಿ ಊಟ ಇಲ್ಲ ಅಂದ್ರೆ ಅಲ್ಲಿ ಸರಸ್ವತಮ್ಮ ಊಟ ತಂದಿರ್ತಾರೆ, ಸ್ವೀಟ್ ಇಲ್ಲ ಅಂದ್ರೆ ಸರಸ್ವತಮ್ಮ ಸ್ವೀಟ್ ತಂದಿರ್ತಾರೆ. ಅಂತಹ ಸ್ವೀಟ್ 16 ಸರಸ್ವತಮ್ಮನವರಿಗೆ ಆತ್ಮೀಯವಾದ ಸನ್ಮಾನ. ನೀವು ಸರ್, ನೀವು ಗುರುಗಳು ಹೋಗ್ಬೇಕು. ಕೂತ್ಕೊಳ್ಳಪ್ಪ. ಅತಿ ಇವರು ಒಂದು ಯುವಶಕ್ತಿ ಜ್ಞಾನಸೌಧದಲ್ಲಿ ತಮ್ಮದೇ ಆದಂತಹ ಸೇವೆ ಸಲ್ಲಿಸತಕ್ಕಂಥವರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಮತ್ತು ಸನ್ಮಾನ. ನಿಮ್ ಬ್ಯಾಗು ಇದೇ ಫೋಟೋನೇ ಇಂಪಾರ್ಟೆಂಟ್ ನಿಮಗೆ. ನೀವೊಂದು ವಿಡಿಯೋ ಮಾಡ್ಕೊಂಡ್ರಲ್ಲ, ಅವ್ರ ಮೊಬೈಲ್ ಅಲ್ಲ ಮಂಗಳೂರು ಕಾಲೇಜಿಗೆ ಬಂದ್ರು. ಕ್ಯಾಮ್ರಾ ಜಾಸ್ತಿ ಆಗಿ